ನಮಸ್ಕಾರ. ಇಂದು ಮಾರ್ಚ್ 16 ಸೋಮವಾರ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಒಂದು ಅತ್ಯಂತ ನಿರ್ಣಾಯಕ ಬೆಳವಣಿಗೆಯಾಗುವ ಮುನ್ಸೂಚನೆ ಸಿಗುತ್ತಿದೆ. ಪರಿಸ್ಥಿತಿ ಈಗ ಒಂದು ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಭೀತಿ ಜಗತ್ತನ್ನು ಆತಂಕಕ್ಕೆ ತಳ್ಳಿದ್ದರೆ, ಇನ್ನೊಂದೆಡೆ ಭಾರತೀಯ ಮಾರುಕಟ್ಟೆ ಚೇತರಿಸಿಕೊಳ್ಳುವ ಸಣ್ಣ ಭರವಸೆ ನೀಡುತ್ತಿದೆ. ಇವತ್ತಿನ ಪ್ರಮುಖ ಹೈಲೈಟ್ಸ್ ಏನು? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ. ವರದಿಗಳ ಪ್ರಕಾರ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ತನ್ನ ನೌಕಾಪಡೆಯ ಚಟುವಟಿಕೆಯನ್ನು ಹೆಚ್ಚಿಸಿದೆ. ಇದು ಜಾಗತಿಕ ತೈಲ ಪೂರೈಕೆಗೆ ಅಡ್ಡಿಯಾಗುವ ಆತಂಕ ಮೂಡಿಸಿದ್ದು, ಬ್ರೆಂಟ್ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $100 ಗಡಿಯನ್ನು ದಾಟಿದೆ. ಜಾಗತಿಕ ಹೂಡಿಕೆದಾರರು ಈ ಯುದ್ಧದ ಭೀತಿಯಿಂದಾಗಿ ಷೇರು ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದು ಚಿನ್ನದಂತಹ ಸುರಕ್ಷಿತ ಹೂಡಿಕೆಯತ್ತ ಮುಖ ಮಾಡುತ್ತಿದ್ದಾರೆ. ಆದರೆ ಈ ಯುದ್ಧದ ಸುದ್ದಿಗಳ ನಡುವೆಯೂ ಭಾರತೀಯ ಮಾರುಕಟ್ಟೆಗೆ ಗಿಫ್ಟ್ ನಿಫ್ಟಿಯಿಂದ ಒಂದು ಸಮಾಧಾನಕರ ಸುದ್ದಿ ಸಿಕ್ಕಿದೆ. ಇಂದು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ ಸುಮಾರು 150 ಪಾಯಿಂಟ್ಗಳ ಏರಿಕೆಯೊಂದಿಗೆ ವ್ಯವಹಾರ ನಡೆಸುತ್ತಿದೆ. ಕಳೆದ ಶುಕ್ರವಾರದ ಭಾರೀ ಕುಸಿತದ ನಂತರ ಇಂದು ಮಾರುಕಟ್ಟೆಯು ಒಂದು ಪಾಸಿಟಿವ್ ಆರಂಭವನ್ನು ಪಡೆಯುವ ಮುನ್ಸೂಚನೆ ಇದಾಗಿದೆ. ಇನ್ನು ಸುದ್ದಿಯಲ್ಲಿರುವ ಪ್ರಮುಖ ಷೇರುಗಳನ್ನು ನೋಡುವುದಾದರೆ, ಟಾಟಾ ಮೋಟಾರ್ಸ್ ವಿವಿಧ ರಾಜ್ಯ ಸರ್ಕಾರಗಳಿಂದ ಸುಮಾರು 5,000 ಬಸ್ಗಳ ಬೃಹತ್ ಆರ್ಡರ್ ಪಡೆದಿದೆ. ಆದರೆ ಹೂಡಿಕೆದಾರ ರಾಧಾಕಿಶನ್ ದಮಾನಿ ಅವರು ಈ ಕಂಪನಿಯ 16 ಲಕ್ಷ ಷೇರುಗಳನ್ನು ಮಾರಾಟ ಮಾಡಿರುವುದು ಚರ್ಚೆಗೆ ಕಾರಣವಾಗಿದೆ. ಅದಾನಿ ಪವರ್ ಮಹಾರಾಷ್ಟ್ರ ಸರ್ಕಾರದಿಂದ 1,600 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆಗಾಗಿ ದೊಡ್ಡ ಆರ್ಡರ್ ಪಡೆದುಕೊಂಡಿದೆ. ಐಡಿಬಿಐ ಬ್ಯಾಂಕ್ ಕೇಂದ್ರ ಸರ್ಕಾರವು ಈ ಬ್ಯಾಂಕಿನ ಖಾಸಗೀಕರಣ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಎಂಬ ವರದಿಗಳು ಇವತ್ತು ಈ ಷೇರಿನ ಮೇಲೆ ಪ್ರಭಾವ ಬೀರಲಿವೆ. ಜೆಎಸ್ಡಬ್ಲ್ಯೂ ಸ್ಟೀಲ್ ಮೊಜಾಂಬಿಕ್ನಲ್ಲಿರುವ ಬೃಹತ್ ಕಲ್ಲಿದ್ದಲು ಗಣಿಯನ್ನು ಅಭಿವೃದ್ಧಿಪಡಿಸಲು ಕಂಪನಿ ನಿರ್ಧರಿಸಿದ್ದು, ಇದು ದೀರ್ಘಾವಧಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಲಿದೆ. ಹಿಂದಾಲ್ಕೋ ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಕಂಪನಿಯು ತನ್ನ ಅಲ್ಯೂಮಿನಿಯಂ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿರುವುದು ಆತಂಕದ ವಿಷಯವಾಗಿದೆ. ಮತ್ತೊಂದೆಡೆ ವಿದೇಶಿ ಹೂಡಿಕೆದಾರರ ಮಾರಾಟದ ಅಬ್ಬರ ಇನ್ನೂ ನಿಂತಿಲ್ಲ. ಕಳೆದ ಶುಕ್ರವಾರ ಒಂದೇ ದಿನ ಅವರು ಸುಮಾರು 10,177 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಒಂದು ಕಡೆ ಯುದ್ಧದ ಆತಂಕದಿಂದ ಮಾರುಕಟ್ಟೆ ಮತ್ತಷ್ಟು ಕುಸಿಯಬಹುದು ಎಂದು ಕೆಲವರು ಎಚ್ಚರಿಸುತ್ತಿದ್ದರೆ, ಇನ್ನೊಂದೆಡೆ ದೇಶೀಯ ಹೂಡಿಕೆದಾರರು ಈ ಕುಸಿತವನ್ನು ಖರೀದಿಯ ಅವಕಾಶವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ವಾದವೂ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮಾರ್ಚ್ 16ರ ಇಂದಿನ ಮಾರುಕಟ್ಟೆಯು ಜಾಗತಿಕ ಸುದ್ದಿಗಳ ಏರಿಳಿತದ ನಡುವೆ ಸಿಲುಕಿದೆ. ಹೂಡಿಕೆ ಮಾಡುವ ಮುನ್ನ ಸರಿಯಾದ ಸಂಶೋಧನೆ ನಡೆಸುವುದು ಮತ್ತು ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಇದು ಇಂದಿನ ಅಪ್ಡೇಟ್ಸ್ಗಳನ್ನು ತಲುಪಿಸುವ ನಮ್ಮ ಪ್ರಯತ್ನ. ನಾವು ನಿಮಗೆ ನಿರಂತರವಾಗಿ ಮಾಹಿತಿ ನೀಡುತ್ತಾ ಇರುತ್ತೇವೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಿದ್ದರೆ ಈಗಲೇ ಮಾಡಿ. ನಮಸ್ತೆ.